ಬೆಂಗಳೂರಿನ ರೈಲು ಬೋಗಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಮುಂಬೈನಿಂದ ಬಂದಿದ್ದ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲಲ್ಲಿ ಈ ಘಟನೆ ಸಂಭವಿಸಿದೆ. ರೈಲು ನಿಲುಗಡೆಯಾದ ಬಳಿಕ ಅಗ್ನಿ ಅವಘಡ ನಡೆದಿದ್ದು, ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಎರಡು ಸ್ಲೀಪರ್ ಕೋಚ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರು ಇಳಿದು ಹೋದಾದ ಮೇಲೆ ಆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಆ ಹೊಗೆಯ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಗಳನ್ನು ನ್ಯೂಸ್ 18 ನಲ್ಲಿ ತಾವು ಗಮನಿಸ್ತಾ ಇರೋದು. ಬೆಂಗಳೂರಿನ ಮೆಜೆಸ್ಟಿಕ್ ರೈಲು ನಿಲ್ದಾಣದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಮುಂಬೈಯಿಂದ ಬಂದಿದ್ದಂತಹ ಉದ್ಯಾನ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಮೆಜೆಸ್ಟಿಕ್ ಏರಿಯಾ ತುಂಬಾ ದಟ್ಟ ಹೊಗೆ ಆವರಿಸಿಕೊಂಡಿದೆ. ರೈಲಿನಿಂದ 2 ಬೋಗಿಗಳನ್ನು ಪ್ರತ್ಯೇಕಗೊಳಿಸಿದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಇದ್ದಾರೆ. ದಟ್ಟವಾಗಿ ಹೊಗೆ ಆವರಿಸಿಕೊಂಡಿದೆ. ಏನಾದರೂ ಪ್ರಯಾಣಿಕರು ಇದ್ದಿದ್ರೆ ಬಹುಶಃ ದೊಡ್ಡ ಮಟ್ಟದ ಅವಘಡ ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಏನಪ್ಪಾ ಅಂತ ಹೇಳಿದ್ರೆ, ರೈಲ್ ಬಂದು ಮೆಜೆಸ್ಟಿಕ್ನಲ್ಲಿ ನಿಂತುಕೊಂಡ ಮೇಲೆ ಪ್ರಯಾಣಿಕರೆಲ್ಲ ಇಳಿದು ಹೋದ ಮೇಲೆ ಆ 2 ಸ್ಲೀಪರ್ ಕೋಚ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡಿ, ಮೆಜೆಸ್ಟಿಕ್ನ ರೈಲು ನಿಲ್ದಾಣದಲ್ಲಿ ಸ್ಲೀಪರ್ ಕೋಚ್ಗೆ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ರೈಲು ಬೋಗಿಗಳಲ್ಲಿ ಅಂದ್ರೆ 2 ಸ್ಲೀಪರ್ ಕೋಚ್ಗಳನ್ನ ಬೋಗಿಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಆ ಬೆಂಕಿಯ ಹೊಗೆ ಎಷ್ಟರ ಮಟ್ಟಿಗೆ ಇಡೀ ಮೆಜೆಸ್ಟಿಕ್ನ ರೈಲು ನಿಲ್ದಾಣವನ್ನು ಆವರಿಸಿಕೊಂಡಿದೆ, ಆ ದೃಶ್ಯವನ್ನ ಕೂಡ ನ್ಯೂಸ್ 18 ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಿ ತಾವು ಗಮನಿಸ್ತಾ ಇದ್ದೀರಿ. ರೈಲು ಬೋಗಿಗಳಲ್ಲಿ ಕಂಪ್ಲೀಟ್ ಆಗಿ ಹೊಗೆ ಇದೆ. ಎಲ್ಲೂ ಕೂಡ ಏನು ಕಾಣಿಸದೇ ಇರೋ ಪರಿಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಹೊಗೆ ಕಾಣಿಸ್ಕೊಳ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಇಮಿಡಿಯೇಟ್ ಆಗಿ 3 ಅಗ್ನಿಶಾಮಕ ದಳದ ಸಿಬ್ಬಂದಿ ವಾಹನಗಳು ಕೂಡ ಹೋಗಿದೆ. ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಷ್ಟರ ದೊಡ್ಡ ಮಟ್ಟದ ಹೊಗೆ ದಟ್ಟವಾಗಿ ಆವರಿಸಿಕೊಂಡಿದೆ. ಪುಣ್ಯಕ್ಕೆ ಯಾರು ಕೂಡ ಇರಲಿಲ್ವಂತೆ ಆ ಬೋಗಿಗಳಲ್ಲಿ, ಆ ಕೋಚ್ಗಳಲ್ಲಿ. ಯಾಕಂದ್ರೆ ಮೆಜೆಸ್ಟಿಕ್ ರೈಲು ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಇಳಿದು ಹೋದ ಮೇಲೆ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಬರಬೇಕೇನಾದ್ರೂ ಬರುವಾಗ ಈ ಸಂದರ್ಭದಲ್ಲಿ ಏನಾದ್ರೂ ಆಗಿದ್ದಿದ್ರೆ ಬಹುಶಃ ಪ್ರಾಣಹಾನಿ ಕೂಡ ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪ್ರಕರಣಗಳು ನಡೆದಿಲ್ಲ. ಇಮಿಡಿಯೇಟ್ ಆಗಿ ಹೋದಂತಹ ಅಗ್ನಿಶಾಮಕ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಟ್ ಆ ಬೃಹದಾಕಾರದ ಹೊಗೆ ಯಾವ ರೀತಿಯಾಗಿ ದಟ್ಟವಾಗಿ ಇಡೀ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ ಆವರಿಸಿಕೊಂಡಿದೆ ಅನ್ನೋ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಪ್ರಯಾಣಿಕರಿದ್ದಿದ್ರೆ ಬಹುಶಃ ಗಾಬರಿ ಆಗ್ತಾ ಇದ್ರು, ಪ್ಯಾನಿಕ್ ಆಗ್ತಾ ಇದ್ರು, ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಬಟ್ ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ. ಇಮಿಡಿಯೇಟ್ ಆಗಿ ಎಚ್ಚೆತ್ತುಕೊಂಡಂತಹ ಅಲ್ಲಿನ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಕಾಲ್ ಮಾಡಿದ್ದಾರೆ. ಅಗ್ನಿಶಾಮಕ ದಳದವರು ಬಂದ ಕೂಡಲೇ ಬೆಂಕಿಯನ್ನು ಕೂಡ ನಂದಿಸಿದ್ದಾರೆ. ಇಡೀ ಮೆಜೆಸ್ಟಿಕ್ನ ರೈಲು ನಿಲ್ದಾಣದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಈಗಲೂ ಕೂಡ ನಿರ್ಮಾಣ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಇತ್ತೀಚೆಗೆ ಸಾಲು ರೈಲು ಅಪಘಾತದ ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ. ಇದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ದುರಂತಗಳು ಕೂಡ ಸಂಭವಿಸಿದಂತಹ ಪ್ರಕರಣಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಹಾಗಾದ್ರೆ ಈ 2 ಸ್ಲೀಪರ್ ಕೋಚ್ಗಳಲ್ಲಿ ಏನಾಗಿದೆ, ಹಾಗಾದ್ರೆ ಬೆಂಕಿ ಹೊತ್ಕೊಳ್ಳಿಕ್ಕೆ ಏನ್ ರೀಸನ್ನು, ಇದೆಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, 2 ಸ್ಲೀಪರ್ ಕೋಚ್ಗಳಲ್ಲಿ ಇಮಿಡಿಯೇಟ್ ಆಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಆಗಿ ದಟ್ಟ ಹೊಗೆಯಿಂದ ಆವರಿಸಿಕೊಂಡ್ಬಿಟ್ಟಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ವಿಚಾರದಲ್ಲಿ? ಶ್ರುತಿ, ಬೆಂಗಳೂರಿನ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬೆಳಗ್ಗೆ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಈಗಾಗಲೇ ಬೆಂಕಿ ನಂದಿಸುವಂತ ಕೆಲಸವನ್ನ ಸಹ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಮಾರು 5-6 ಅಗ್ನಿಶಾಮಕ ವಾಹನಗಳು ಸಹ ಈಗಾಗಲೇ ಮೆಜೆಸ್ಟಿಕ್ನ ಈ ಒಂದು ರೈಲು ನಿಲ್ದಾಣಕ್ಕೆ ಆಗಮಿಸಿ ಬೆಂಕಿಯನ್ನ ಹತೋಟಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವೇನ್ ನೋಡ್ತಾ ಇದ್ದೀವಿ, ಇದು KSR ರೈಲು ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿ ಇರುವಂತಹ ಒಂದು ರೈಲು ಬೋಗಿಗಳಿವು. ಬೆಳಿಗ್ಗೆ ಏನು ಮುಂಬೈನಿಂದ ಬಂದಂತಹ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲು ಏನಿದೆ, ಈ ಒಂದು ರೈಲು ಇಲ್ಲಿ ಸುಮಾರು 6 ಗಂಟೆಗೆ ಇಲ್ಲಿ ಬಂದು ಹಾಲ್ಟ್ ಆಗಿತ್ತು. ಆ ನಂತರ ಕೆಲವು ಕ್ಷಣಗಳ ನಂತರ ಈ ಒಂದು 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈಗಾಗಲೇ ಅಧಿಕಾರಿಗಳು 2 ಬೋಗಿಗಳನ್ನ ರೈಲಿನಿಂದ ಪ್ರತ್ಯೇಕಗೊಳಿಸಿ ಒಂದು ಬೆಂಕಿ ನಂದಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸುಮಾರು 6 ಗಂಟೆಗೆ ರೈಲು ಬಂದ ಬಳಿಕ ಎಲ್ಲಾ ಪ್ರಯಾಣಿಕರು ಸಹ ಇಳಿದು ಹೊರಗಡೆ ಹೋಗಿದ್ರು. ಆ ನಂತರ ಸ್ವಲ್ಪ ಸಮಯದ ನಂತರ ಈಗ ಈ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಈಗ ದಗದಗನೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಸಹ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಬೆಂಕಿಯನ್ನು ಹತೋಟಿಗೆ ತರೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇನ್ನು ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಈಗಾಗಲೇ ಸುಮಾರು 3-4 ಅಗ್ನಿಶಾಮಕ ವಾಹನಗಳು ಸಹ ಇಲ್ಲಿಗೆ ದೌಡಾಯಿಸಿ ಬೆಂಕಿಯನ್ನ ಹತೋಟಿಗೆ ತರೋದಕ್ಕೆ
ಸಾಕಷ್ಟು ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದಾರೆ. ಆದ್ರೆ ರೈಲು ಒಳಗಡೆ ಕುಶನ್ ಏನು ಸೋಫಾಗಳಿರೋದ್ರಿಂದ ಎಲ್ಲವೂ ಸಹ ಈಗಾಗಲೇ ಒತ್ತಿ ಹುರಿತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಏನು ದಟ್ಟ ಹೊಗೆ ರೈಲಿನ ಬೋಗಿಗಳಿಂದ ಹೊರಗಡೆ ಬರ್ತಾ ಇರೋದನ್ನ ನಾವು ನೋಡಬಹುದು. ಎರಡೂ ಬೋಗಿಗಳು ಸಹ ಈಗಾಗಲೇ ಸಂಪೂರ್ಣವಾಗಿ ಒತ್ತಿ ಹುರಿತಾ ಇರುವಂತ ದೃಶ್ಯಗಳು ಸಹ ಇಲ್ಲಿ ಕಾಣ್ತಾ ಇದ್ದೀವಿ. ಮತ್ತೆ ಏನು ರೈಲಿನ ಒಂದು ಎಸಿ ಕೋಚ್ಗಳಾಗಿರೋದ್ರಿಂದ ಗ್ಯಾಸ್ಗಳನ್ನ ಬ್ರೇಕ್ ಮಾಡಿ ನೀರನ್ನ ಒಳಗಡೆ ಹಾಯಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಏನು ಇನ್ನು ಬೆಂಕಿಯ ಕೆನ್ನಾಲಿಗೆ ಕೆಲವು ಭಾಗಗಳಲ್ಲಿ ಸಹ ಜೋರಾಗಿ ಒತ್ತಿ ಉರಿತಾ ಇರೋದು. ಏನು ಒಳಗಡೆ ಸಂಪೂರ್ಣವಾಗಿ ಕುಶನ್ ಸೀಟ್ ಇರುತ್ತೆ, ಮತ್ತೆ ಕುಶನ್ ಹಾಸಿಗೆಗಳಿರೋದ್ರಿಂದ ಈ ಒಂದು ಬೆಂಕಿಯನ್ನ ನಂದಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಎರಡು ಸಹ B1 ಮತ್ತೆ B2 ಎಸಿ ಬೋಗಿಗಳಾಗಿರೋದ್ರಿಂದ ಒಂದು ದಟ್ಟ ಹೊಗೆ ಮತ್ತೆ ಬೆಂಕಿ ಇನ್ನೂ ಸಹ ಒತ್ತಿ ಉರಿತಾ ಇರುವಂತದ್ದು. ಶ್ರುತಿ, ಓಕೆ ಮುನಿರಾಜು, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ